ಹೇಳು ಅಂಬಿಕಾ, ನನ್ನ ಪ್ರಶ್ನೆಗೆ ನೀನಿನ್ನೂ ಉತ್ತರ ಕೊಟ್ಟಿಲ್ಲ. ನಿನಗೂ ಆ ರಕ್ತಾಕ್ಷಿಗೂ ಇರೋ ಸಂಬಂಧ ಏನು? ನನಗ್ಯಾಕೆ ನೀನು ಇಷ್ಟೊಂದು ಸಹಾಯ ಮಾಡ್ತಾ ಇದೀಯಾ? ಇದ್ರ ಹಿಂದಿರೋ ನಿನ್ನ ಉದ್ದೇಶ ಏನು? ಹೇಳು ಅಂಬಿಕಾ, ಮಾತಾಡು. ಮಾಳ್ವಿಕಾ, ಅತಿಯಾದ ಬುದ್ಧಿವಂತಿಕೆ ತೋರಿಸ್ಬೇಡ. ನಾನು ನಿನಗೆ ಸಹಾಯ ಮಾಡಕ್ಕೆ ಬಂದಿದ್ದೀನಿ ಅಂದಮೇಲೆ ನಿನಗೆ ನನ್ನ ಮೇಲೆ ಕೃತಜ್ಞತೆ ಇರಬೇಕು. ಅದನ್ನು ಬಿಟ್ಟು ಹೀಗೆಲ್ಲ ಪ್ರಶ್ನೆ ಮಾಡಬೇಡ. ನಿನ್ಗೊಂದು ಸತ್ಯ ನೆನಪಿರ್ಲಿ ಮಾಳ್ವಿಕಾ, ನಾನಿವತ್ತು ಸರಿಯಾದ ಸಮಯಕ್ಕೆ ಬಂದು ನಿನ್ನ ಕಾಪಾಡಿಲ್ಲ ಅಂದಿದ್ರೆ ನೀನು ರಕ್ತಾಕ್ಷಿಯ ಕರಾಳ ರಾಕ್ಷಸರ ಕೈಗೆ ಸಿಕ್ಕಾಕೊಂಡು ಸತ್ತು ಮಣ್ಣಾಗ್ತಿದ್ದೆ. ನಿನ್ನ ಮಾಟ ಮಂತ್ರಗಳು ಅವ್ರಗಳ ಮುಂದೆ ನಡೆಯಲ್ಲ. ಈ ಅಂಬಿಕಾ, ಮಾಳ್ವಿಕಾ, ನನ್ನ ಧ್ವನಿಗಿಂತ ನಿನ್ನ ಧ್ವನಿ ಜೋರಾಗದ್ ಬೇಡ. ಸದ್ಯಕ್ಕೆ ನನ್ನ ಗುರಿ ಇರೋದು ನನ್ನ ಮಗಳನ್ನ ಕಾಪಾಡ್ಕೊಳ್ಳೋದು. ಆ ರಕ್ತಾಕ್ಷಿಯ ಆಟನ ಮುಗ್ಸಕ್ ಮಾತ್ರ ನಾನಿವತ್ತು ನಿನಗೆ ಸಹಾಯ ಮಾಡ್ತಿರೋದು. ಇದೊಂದೇ ಕಾರಣಕ್ಕೆ ನಾನು ನಿನ್ನ ಜೊತೆ ನಿಂತಿರೋದು. ಆ ರಕ್ತಾಕ್ಷಿಯ ಗಂಡಾಂತರ ಮುಗಿಲಿ, ಆ ಕ್ಷಣನೇ ಮತ್ತೆ ನಾವಿಬ್ರು ಶತ್ರುಗಳಾಗೇ ಇರ್ತೀವಿ. ಅದರಲ್ಲಿ ಯಾವುದೇ ಥರ ಬದಲಾವಣೆ ಇರಲ್ಲ. ಈಗ ಸುಮ್ಮನೆ ನನ್ನ ಹಿಂಬಾಲಿಸ್ಕೊಂಡು ಬಾ. ಇವಳ ಸೊಕ್ಕನ್ನ ನೋಡಿದ್ರೆ ಇವತ್ತೇ ಇವಳು ಕತೆ ಮುಗಿಸ್ಬೇಕು ಅನ್ನಿಸ್ತಿದೆ. ಆದರೆ ಸದ್ಯದ ಪರಿಸ್ಥಿತಿಲಿ ಈ ರಕ್ತಾಕ್ಷಿನ ಎದುರಿಸ್ಬೇಕಾದ್ರೆ ನನಗೆ ಇವಳ ಈ ಮಾಂತ್ರಿಕ ಸಹಾಯ ಬೇಕೇ ಬೇಕು. ಒಬ್ಳೇ ಹೋರಾಡಿ ಪ್ರಾಣ ಕಳ್ಕೊಳ್ಳೋದಕ್ಕಿಂತ ಸದ್ಯಕ್ಕೆ ಇವಳು ಸಹಾಯ ತಗೊಂಡು ಆಮೇಲೆ ಇವಳು ಕತೆನ ಮುಗಿಸೋದು ಒಳ್ಳೇದು. ಇವಳ ಅಹಂಕಾರಕ್ಕೆ ಸರಿಯಾಗಿ ಬುದ್ಧಿ ಕಲಿಸ್ತೀನಿ. ಇದೇನಿದು? ನಾನು ಯಾರ ಕಣ್ಣಿಗೂ ಕಾಣಿಸಿರೋ ಒಂದು ಆತ್ಮ. ಈ ಜೀವಿಗಳಿಗೆ ನನ್ನ ನೋಡೋದಕ್ಕೆ, ನನ್ನ ಗಟ್ಟಿಯಾಗಿ ಹಿಡ್ಕೊಳ್ಳೋದಕ್ಕೆ ಹೇಗೆ ಸಾಧ್ಯ? ಅಂಬಿಕಾ, ಇವು ಸಾಮಾನ್ಯ ಜೀವಿಗಳಲ್ಲ. ಇವು ನಿನ್ನಂತ ಆತ್ಮಗಳನ್ನ ನೋಡೋದಷ್ಟೇ ಅಲ್ಲ, ಗಟ್ಟಿಯಾಗಿ ಹಿಡಿದು ತಕ್ಷಣವೇ ಕರಗಿಸಿ ನಾಶ ಮಾಡುವಂತ ಕರಾಳ ಶಕ್ತಿ ಇದೆ. ಇವು ದೊಡ್ಡ ದೊಡ್ಡ ರಾಕ್ಷಸರ ರಕ್ತ ಹಾಗೂ ಕರಾಳ ಶಕ್ತಿ ಅಂಶಗಳಿಂದ ಹುಟ್ಕೊಂಡಿರುವಂತ ಕ್ರೂರ ಜೀವಿಗಳು. ಇವ್ರನ್ನ ಅಷ್ಟು ಹಗುರವಾಗಿ ತಗೋಬೇಡ. ಮಾಳ್ವಿಕಾ, ಕೈ ಕೊಡು, ಕೈ ಕೊಡು ಮಾಳ್ವಿಕಾ. ಅಲ್ಲೊಂದು ಸರೋವರ ಕಾಣಿಸ್ತಿದೆ.